ಈ ಡೆವಿಲ್ ಗ್ಯಾಂಗ್ನ ಕೃತ್ಯವನ್ನ ನಿಮಗೆ ಇಂಚಿಂಚಾಗಿಯೂ ಕೂಡ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ನಲ್ಲಿ ನಿಮಗೆ ಪದೇ ಪದೇ ಒಂದೊಂದೇ ಸುದ್ದಿಯನ್ನ ಕೂಡ ಕೊಡ್ತಾ ಇದೀವಿ. ಇವತ್ತು ಕೂಡ ಅವ್ರನ್ನ ಮತ್ತೆ ಕಸ್ಟಡಿ ಕೊಟ್ಟಿದ್ದಾರೆ. ಕಾರಣ ಏನು? ಆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಸಮೇತವಾಗಿ ನಿಮ್ಮ ಮುಂದೆ ಬರ್ತಾ ಇದೀವಿ ಈ ಸುದ್ದಿಯಲ್ಲಿ. ಹಾಗಿದ್ದಾಗ ಈ ಡೆವಿಲ್ ಗ್ಯಾಂಗ್ನಲ್ಲಿರುವಂತಹ ಕೆಲವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಕೆಲವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರೋದು ಯಾಕೆ? ದರ್ಶನ್ ಕುಕೃತ್ಯದ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಯಾವ ಕಾರಣಕ್ಕೆ? ಬಹಳ ಮುಖ್ಯವಾಗಿದೆ. ಸರ್ಕಾರಿ ವಕೀಲರ ಅದ್ಯಾವ ವಾದಕ್ಕೆ ನ್ಯಾಯಾಲಯ ಒಪ್ಪುವಂತ ಪರಿಸ್ಥಿತಿಗೆ ಬಂತು? ಪಬ್ಲಿಕ್ ಟಿವಿಯಲ್ಲಿ ರಿಮೈಂಡ್ ಕಾಪಿಯ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಕುಕೃತ್ಯದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಸೊ ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ಯಾಕೆ? ಇಲ್ಲಿಯವರೆಗೂ ಏನೆಲ್ಲ ದಾಖಲೆಗಳು ಪೊಲೀಸರ ಬಳಿ ಇದೆ? ಯಾವೆಲ್ಲ ಸಾಕ್ಷಿಗಳು ಸಿಗ್ತಾ ಇದೆ? ಯಾಕೆ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಕೂಡ ಹೊಡಿ ಬಡಿ ಅನ್ನುವಂತಹ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡು, ಅಗೇನ್ ರಿಪೀಟ್, ಇಲ್ಲಿಯವರೆಗೂ ಸಹ ಹೊಡಿ ಬಡಿ ಅನ್ನುವಂಥ ಪ್ರಕರಣಗಳಲ್ಲಿ ಮಾತ್ರ ಇದ್ದಂಥವ್ರು ಕಡಿ ಅನ್ನುವಂಥ ಪ್ರಕರಣದಲ್ಲಿ ಬಂದು ತಗಲಾಕೊಂಡು ಆಚೆ ಬರಲಾರದೆ ಒದ್ದಾಡ್ತಾ ಇರುವಂಥ ಪರಿಸ್ಥಿತಿಗೆ ಹೋಗೋದಕ್ಕೆ ಕಾರಣ ಎವಿಡೆನ್ಸ್ಗಳು. ಪ್ರತಿಯೊಂದು ಕಡೆಗಳಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳು, ಆ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಬರ್ತಂತ ಪ್ರಯತ್ನಗಳು, ಇವೆಲ್ಲವೂ ಕೂಡ ಪೊಲೀಸರ ಮುಂದೆ ಇದೆ. ದರ್ಶನ್ ಮನೆಯಲ್ಲಿ ಲಕ್ಷ ಕ್ಯಾಶ್ ಸೀಸ್ ಆಗಿದೆ. ದರ್ಶನ್ ಮನೆಯಲ್ಲಿ ಲಕ್ಷ ಕ್ಯಾಶ್ ಅನ್ನ ಸೀಸ್ ಮಾಡಲಾಗಿದೆ. ದರ್ಶನ್ ಮನೆಯಲ್ಲಿ 37,40,40,000 ರೂಪಾಯಿ ಹಣ ಜಪ್ತಿ. ನಿನ್ನೆ ದರ್ಶನ್ ಮನೆಯನ್ನ ಇಂಚಿಂಚು ಕೂಡ ಪೊಲೀಸರು ಜಾಲಾಡಿದ್ದಾರೆ. ತಪಾಸಣೆಯ ವೇಳೆ 37,40,40,000 ಹಣ ಪತ್ತೆಯಾಗಿದೆ. ಹಸಿರು ಬಣ್ಣದ ಬ್ಯಾಗ್ನಲ್ಲಿಟ್ಟಿದ್ದಂಥ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಹಣ ಇಟ್ಕೊಳ್ಬಾರ್ದು ಅಂತ ಏನಿಲ್ಲ, ಹಣ ಇಟ್ಕೊಳ್ಬಾರ್ದು ಅಂತಿಲ್ಲ, ಹಣ ಇಟ್ಕೊಂಡಿದ್ದೇ ತಪ್ಪು ಅಂತಲ್ಲ. ಬಟ್ ಯಾವ ಹಣ ಅನ್ನುವಂಥದ್ದು ಇಂಪಾರ್ಟೆಂಟ್. ರಿಮ್ಯಾಂಡ್ ಕಾಪಿಯಲ್ಲಿ ಕೊಟ್ಟಂತಹ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ರಿಮ್ಯಾಂಡ್ ಕಾಪಿ ಏನಿದೆ ಬಹಳ ಮಹತ್ವದ್ದು. ಇಲ್ಲಿಯವರೆಗೂ ಕೂಡ ತನಿಖೆ ಎಲ್ಲಿಯವರೆಗೂ ಬಂದಿದೆ, ಏನಾಗಿದೆ ಈ ಪ್ರಕರಣದಲ್ಲಿ, ಯಾಕೆ ಅವರನ್ನ ಇನ್ನೂ ನಮಗೆ ವಿಚಾರಣೆ ಕೊಡಬೇಕು ಇದರಲ್ಲಿ ಅನ್ನುವಂಥದ್ದನ್ನ ನೋಡಿ. ಅಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನಗದು ಸಿಕ್ಕಿರೋದು ರಿಮ್ಯಾಂಡ್ ಕಾಪಿಯಲ್ಲಿ ಕೊಟ್ಟಿರುವಂತಹ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. A2 ಆರೋಪಿ ದರ್ಶನ್ ಕೃತ್ಯದ ಹಿಂದೆ ವಿಚಾರದಲ್ಲಿ ದುಡ್ಡು ಎಲ್ಲಿತ್ತು, ಹೇಗೆ ಸಿಕ್ಕಿದೆ ಅಂತ ಹೇಳಿ ಯಾತಕ್ಕೋಸ್ಕರ ಇಲ್ಲಿ ಪದೇ ಬರ್ತಾ ಇದ್ದಿದ್ದು 30 ಲಕ್ಷ ಹಣ ಕೊಟ್ಟರು ಈ ಕೇಸನ್ನು ಮುಚ್ಚಾಕೋಕೆ, ಇನ್ಯಾರೋ ಆರೋಪವನ್ನು ಹೊತ್ಕೊಳ್ಳೋಕೆ ಕೊಟ್ಟರು ಅನ್ನುವಂಥ ಮಾತುಗಳು ಬರ್ತಾ ಇದ್ದಿದ್ದು. ಆ ಹಣವನ್ನ ಎಲ್ಲಿ ಸೀಸ್ ಮಾಡಲಾಗಿದೆ, ಅದೇ ಈ ಹಣವೋ? ಬಹಳ ಮುಖ್ಯವಾಗಿರುತ್ತೆ, ಅದೇ ಈ ಹಣವೋ? ಸೊ ಹಾಗಾಗಿ ಇವೆಲ್ಲವೂ ಕೂಡ ಮುಖ್ಯವಾಗಿದೆ. ಈಗ ಎವಿಡೆನ್ಸ್ಗಳನ್ನ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ವಿಚಾರದಲ್ಲೇನೆ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಯನ್ನ ಕೇಳುವಂಥದ್ದೇ ಆದರೆ 37,40,000 ರೂಪಾಯಿ ವಿಚಾರದಲ್ಲಿ ಯಾವ 30 ಲಕ್ಷವನ್ನ ಕೊಟ್ಟು ಕೇಸನ್ನ ನೀವು ತಗೊಳ್ಳಿ, ಕೊಲೆ ಮಾಡಿರುವಂಥದ್ದು ನೀವು ಅಂತ ಮೈ ಮೇಲೆ ಹಾಕೊಳ್ಳಿ ಅಂತ ಹೇಳಿದ್ರು, ಅದೇ ಹಣವೋ ಅಥವಾ ಇದು ಬೇರೆ ಇನ್ಯಾವುದೋ ಲೆಕ್ಕಾಚಾರಗಳಲ್ಲಿ ಬರ್ತಾ ಇದೆ? ಮುರಳಿ, ಏನು ಹೇಳ್ತಾ ಇದೆ ರಿಮ್ಯಾಂಡ್ ಕಾಪಿಯಲ್ಲಿ? ಅರುಣ್, ಖಂಡಿತ. ಯಾಕೆಂದ್ರೆ ಇದು ಬೇರೆ ಹಣ ಅನ್ನೋದ್ರ ಸ್ಪಷ್ಟತೆಗಳನ್ನು ಕೂಡ ಪೊಲೀಸರು ಈಗ ಕೊಡ್ತಾ ಇರುವಂಥದ್ದು ರಿಮೈಂಡ್ ಕಾಪಿಯಲ್ಲಿ. ಅಂದ್ರೆ ಈಗ ಈ ಮೊದಲು ಬರ್ತಿದ್ದಂಥ 30 ಲಕ್ಷದ ಹಣ ಏನಿತ್ತು ಅದು 3 ಜನ ಆರೋಪಿಗಳು, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಮತ್ತು ಕೇಶವ್ ಮೂರ್ತಿ, ಇವ್ರು 3 ಜನಕ್ಕೆ ಕೂಡ ಒಂದು ಹಣವನ್ನು ಕೊಡ್ತೀನಿ ಅಂತೇಳಿ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡಿದ್ರು. ಆ ಮಾತುಕತೆಯ ಪ್ರಕಾರ 30 ಲಕ್ಷ ಡೀಲ್ ಕೂಡ ಆಗಿತ್ತು. ಅದನ್ನ ದರ್ಶನ್ ಮನೆಯಿಂದ ಪ್ರದೋಷ್ಗೆ ಒಂದು ಹಣವನ್ನ ಕೊಡ್ಲಾಗಿತ್ತು. ಆ ಪ್ರದೋಷ್ಗೆ ಕೊಟ್ಟಂತ 30 ಲಕ್ಷ ಹಣ ಏನಿತ್ತು, ಆ 30 ಲಕ್ಷ ಹಣವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅದು ಕೊಲೆಯ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದಂತ ದಿನ. ಮತ್ತೆ ಈಗ ಮತ್ತೊಂದು ಮಾಹಿತಿಗಳನ್ನ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ದರ್ಶನ್ ಅವರ ಮನೆಯಲ್ಲಿ 37,40,000 ಹಣವನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತೇಳಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. 37,40,000 ಏನಿತ್ತು ಆ ಹಣವನ್ನು
ಇನ್ನು ಮೋಹನ್ ರಾಜ್ ಅಂತೇಳಿ ಅವರ ಆಪ್ತ ಸ್ನೇಹಿತನ ಬಳಿಯಲ್ಲಿ ಒಂದು ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವರು ಇನ್ನೊಂದು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು 40 ಲಕ್ಷ ಹಣವನ್ನು ಮೋಹನ್ ರಾಜ್ ಅವರ ಬಳಿಯಲ್ಲಿ ಪಡ್ಕೊಳ್ಳೋ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಈ ಕೇಸಿಗೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದಕ್ಕೆ ಖರ್ಚಿನ ಹಣ ಏನಿರ್ತದೆ ಆ ಹಣಕ್ಕೋಸ್ಕರ ಇದನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದ್ರೆ ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಪೊಲೀಸರು ಕೂಡ ಅದನ್ನು ಅಲ್ಲಗಳಿತಾ ಇಲ್ಲ. ಈ ಕೇಸಿನ ವಿಚಾರಕ್ಕಾಗಿ 40 ಲಕ್ಷ ಹಣವನ್ನ ಮೋಹನ್ ರಾಜ್ ಅವರ ಬಳಿಯಲ್ಲಿ ಪಡ್ಕೊಂಡಿರೋದು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡ್ತಾರೆ. ಇದು 40 ಲಕ್ಷ. ಅದಾದ ನಂತರ ಪ್ರದೋಷ ಬಳಿಯಲ್ಲಿ 30 ಲಕ್ಷ, ಟೋಟಲ್ 70 ಲಕ್ಷದಷ್ಟು ಹಣವನ್ನ ಈ ಪ್ರಕರಣದಲ್ಲಿ